ಜೊತೆಗೆ ಗಾಂಧಿನಗರದಲ್ಲಿ ತಯಾರಾಗುವ ಬಹುತೇಕ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋ ಜಯಣ್ಣ ಫಿಲ್ಮ್ಸ್ನ ಜಯಣ್ಣ ಹಾಗೂ ಮೈಸೂರು ಟಾಕೀಸ್ ಬ್ಯಾನರ್ನ ಜಾಕ್ ಮಂಜು ಮನೆ ಹಾಗೂ ಕಚೇರಿಗಳ ಮೇಲೂ ದಾಳಿ ನಡೆಸಲಾಗಿದೆ. ಈ ಹಿಂದೆ ನಿರ್ದೇಶಕ ಜೋಗಿ ಪ್ರೇಮ್ ಮಲ್ಟಿ ಸ್ಟಾರ್ ಸಿನಿಮಾ ಅನೌನ್ಸ್ ಮಾಡಿದ್ರು. ಈ ಸಿನಿಮಾ ಬಜೆಟ್ ಬಾಹುಬಲಿ ಮತ್ತು 2.0 ಸಿನಿಮಾಗಳನ್ನ ಮೀರಿಸುತ್ತೆ. ಬೇರೆ ಬೇರೆ ಚಿತ್ರರಂಗದ ಸೂಪರ್ ಸ್ಟಾರ್ಸ್ ಈ ಸಿನಿಮಾದಲ್ಲಿ ನಟಿಸುತ್ತಾರೆ. CR ಮನೋಹರ್ ಈ ಚಿತ್ರಕ್ಕೆ ಬಂಡವಾಳ ಹಾಕ್ತಾರೆ ಅಂದಿದ್ರು ಪ್ರೇಮ್. ಇಷ್ಟು ದೊಡ್ಡ ಸಿನಿಮಾ ಮಾಡೋಕೆ ಹಣ ಎಲ್ಲಿಂದ ಬರುತ್ತೆ? ಎಲ್ಲ ಪಾರದರ್ಶಕವಾಗಿಯೇ ಮಾಡ್ತಾರಾ? ಹೀಗೊಂದು ಪ್ರಶ್ನೆ IT ಅಧಿಕಾರಿಗಳಲ್ಲಿ ಮೂಡಿತ್ತು. ಅದು ತಾನಿ ಫಿಲಿಮ್ಸ್ ಮನೋಹರ್ ಸರ್ ಪ್ರೊಡಕ್ಷನ್ನೇ ನಡೀತಾ ಇದೆ. ಅದು ಏನೇನು ಚರ್ಚೆಗಳು ನಡೀತಾ ಇದೆ. ಐ ಥಿಂಕ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಲೇ ಹೈಯೆಸ್ಟ್ ಬಜೆಟ್ ಆಗೋ ಇದಿದೆ. 6 ಜನ ಹೀರೋಗಳು ಬರ್ತಾರೆ. ಐ ಥಿಂಕ್ ಇಡೀ ಇಂಡಿಯನ್ ಬಿಗ್ ಸ್ಟಾರ್ಸ್ಗಳೆಲ್ಲ ಬರ್ತಾರೆ. 7 ಲ್ಯಾಂಗ್ವೇಜ್ ಮಾಡ್ಬೇಕು. ಯಾಕೆಂದರೆ ಅಷ್ಟು ದುಡ್ಡು ರಿಟರ್ನ್ಸ್ ಆಗಲಿ ಮತ್ತು ಅಷ್ಟು ದುಡ್ಡು ಒಬ್ಬೊಬ್ಬ ಹೀರೋಗೆ ಇಲ್ಲ ಅಂದ್ರೂ ಎಬವ್ ನಿಮಗೆ ಅವರು 50 crores 40 crores ಆ ಥರ ಅವ್ರನ್ನೆಲ್ಲ ಕೊಟ್ಟು ಅಷ್ಟು ಬಜೆಟ್ ಹಾಕೊಂಡು ಅಂದ ಹಾಗೆ ಇವರ ಮೇಲೆ ದಾಳಿ ನಡೆಸೋದ್ರ ಹಿಂದೆ ತೆರಿಗೆ ಪಾವತಿ ವಂಚನೆ ಆರೋಪವಿದೆ ಎನ್ನಲಾಗ್ತಿದೆ. ತೆರಿಗೆ ಕಟ್ಟದೆ ಬ್ಲಾಕ್ ಮನಿಯನ್ನ ವೈಟ್ ನ ಬ್ಲಾಕ್ ಆಗಿ ಪರಿವರ್ತಿಸುವ ಮೂಲಕ ITಗೆ ಪಂಗನಾಮ ಹಾಕ್ತಿದೆ ಚಿತ್ರರಂಗ ಅನ್ನುವ ನಿಟ್ಟಿನಲ್ಲಿ ಅಧಿಕಾರಿಗಳು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋದು ಮತ್ತೊಂದು ಮೂಲದ ಮಾಹಿತಿ. ಕಾನೂನಿಗೆ ಎಲ್ಲರೂ ತಲೆದೂಗಲೇಬೇಕು. ಟ್ಯಾಕ್ಸ್ ಪಾವತಿಸುವ ವಿಚಾರದಲ್ಲಿ ನುಣುಚಿಕೊಂಡು ವ್ಯವಹಾರ ಮಾಡುವುದು ಎಷ್ಟು ಸರಿ? ಒಂದು ವೇಳೆ ಟ್ಯಾಕ್ಸ್ ಕಟ್ಟಿದ್ದರೆ ಯಾರೆಲ್ಲ ಕಟ್ಟಿದ್ದಾರೆ, ಯಾರ್ಯಾರು ಕಟ್ಟಿಲ್ಲ ಅನ್ನೋದು ಕೂಡ ಮುಖ್ಯ. ರೇಡ್ನ ನಂತರ ಅಧಿಕಾರಿಗಳು ಬಹಿರಂಗಪಡಿಸುವ ಮಾಹಿತಿಯಿಂದಲೇ ಇದಕ್ಕೆಲ್ಲ ಸ್ಪಷ್ಟ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, TV5 ಬೆಂಗಳೂರು.